ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ನಾಗರ ಪಂಚಮಿ. ನಮ್ಮ ಕನ್ನಡ ಬ್ರಾಹ್ಮಣರ ಮನೆಯಲ್ಲಿ ಈ ದಿನ ನಾಗದೇವತೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆರಾಧಿಸುವ ಸಂಪ್ರದಾಯವಿದೆ. ಬೆಳಗ್ಗೆ ಸ್ನಾನ ಮಾಡಿ ಶುಚಿಯಾಗಿ ನಾಗದೇವರ ಪೂಜೆಗೆ ಸಿದ್ಧರಾಗುತ್ತೇವೆ. ಅಶ್ವತ್ಥ ಕಟ್ಟೆಯಲ್ಲಿರುವ ನಾಗರ ಕಲ್ಲಿಗೆ ಅರಿಶಿನ, ಕುಂಕುಮ, ಹೂವುಗಳನ್ನು ಅರ್ಪಿಸಿ ದೀಪ ಬೆಳಗಿಸಿ ನಾಗದೇವರ ಆಶೀರ್ವಾದವನ್ನು ಪಡೆಯುತ್ತೇವೆ. ನಮ್ಮ ಕುಟುಂಬಕ್ಕೆ ಆರೋಗ್ಯ, ಆಯಸ್ಸು, ಸಂತೋಷ ಮತ್ತು ಸಮೃದ್ಧಿ ದೊರೆಯಲಿ ಎಂದು ನಾಗದೇವರಲ್ಲಿ ಪ್ರಾರ್ಥಿಸುತ್ತೇವೆ. ನಾಗರ ಪಂಚಮಿಯ ಮತ್ತೊಂದು ವಿಶೇಷವಾದ ಆಚರಣೆ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರ ಒಳಿತಿಗಾಗಿ ಮಾಡುವ ಈ ಸುಂದರ ಸಂಪ್ರದಾಯ. ಸಹೋದರನ ಬೆನ್ನು ಮತ್ತು ಹೊಟ್ಟೆಗೆ ತನಿಯನ್ನು ಹಾಕಿ ತಂಪನ್ನು ನೀಡುತ್ತಾ ಅವನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಹಾರೈಸುತ್ತಾರೆ. ಇದರ ಹಿಂದೆ ಇರುವ ಭಾವನೆ ತುಂಬ ಸುಂದರ. ನನ್ನ ಸಹೋದರ ಸದಾ ಆರೋಗ್ಯವಾಗಿರಲಿ, ಸುಖವಾಗಿರಲಿ, ಸಂತೋಷವಾಗಿರಲಿ. ಇದು ಕೇವಲ ಒಂದು ಆಚರಣೆಯಲ್ಲ, ಅಣ್ಣ ತಂಗಿಯರ ಪ್ರೀತಿಯ ಪ್ರತೀಕವೂ ಹೌದು. ಇನ್ನು ನಾಗರ ಪಂಚಮಿಯ ವಿಶೇಷ ನೈವೇದ್ಯ ನಮ್ಮ ಮನೆಯಲ್ಲಿ ಪ್ರೀತಿಯಿಂದ ತಯಾರಿಸುವ ಸಾಂಪ್ರದಾಯಿಕ ಕಡುಬು. ಭಕ್ತಿಯಿಂದ ತಯಾರಿಸಿ ನಾಗದೇವರಿಗೆ ನೈವೇದ್ಯವಾಗಿ ಅರ್ಪಿಸುತ್ತೇವೆ. ಪೂಜೆ, ನೈವೇದ್ಯ, ಸಂಪ್ರದಾಯ ಮತ್ತು ಕುಟುಂಬದ ಪ್ರೀತಿ ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸುವ ಸುಂದರ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ವಿಶೇಷವಾದ ಹಬ್ಬ. ಶ್ರಾವಣ ಮಾಸದಲ್ಲಿ ಬರುವ ಈ ಪವಿತ್ರ ದಿನ ನಾಗದೇವತೆಯನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ನಾಗನನ್ನು ಕೇವಲ ಒಂದು ಜೀವಿಯಾಗಿ ನೋಡುವುದಲ್ಲದೆ ನಮ್ಮ ಸಂಸ್ಕೃತಿಯಲ್ಲಿ ಪ್ರಕೃತಿ, ಭೂಮಿ ಮತ್ತು ದೈವತ್ವದೊಂದಿಗೆ ಸಂಬಂಧಿಸಿದ ಪವಿತ್ರ ರೂಪವಾಗಿ ಗೌರವಿಸಲಾಗುತ್ತದೆ. ಈ ದಿನ ನಾಗದೇವರಿಗೆ ಪೂಜೆ ಸಲ್ಲಿಸಿ ಕುಟುಂಬದ ಒಳಿತಿಗಾಗಿ ಪ್ರಾರ್ಥಿಸುವುದು ನಮ್ಮ ಹಿರಿಯರಿಂದ ಬಂದ ಸುಂದರ ಸಂಪ್ರದಾಯ. ನಮ್ಮ ಹಳ್ಳಿಗಳಲ್ಲೂ ಮನೆಗಳ ಸುತ್ತಮುತ್ತಲಿನ ದೇವರ ಕಟ್ಟೆಗಳಲ್ಲೂ ಅಶ್ವತ್ಥ ಮರಕ್ಕೆ ವಿಶೇಷ ಸ್ಥಾನವಿದೆ. ಅಶ್ವತ್ಥ ಕಟ್ಟೆಯಲ್ಲಿರುವ ನಾಗರ ಕಲ್ಲಿಗೆ ಹೂವು, ಅರಿಶಿನ, ಕುಂಕುಮಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸುತ್ತಾರೆ. ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ ಮನೆಯ ಹಿರಿಯರು ಮತ್ತು ಮಕ್ಕಳ ಆರೋಗ್ಯ, ಆಯಸ್ಸು ಹಾಗೂ ಸಂತೋಷಕ್ಕಾಗಿ ಪ್ರಾರ್ಥಿಸುತ್ತಾರೆ. ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದ ಇಂತಹ ಸಂಪ್ರದಾಯಗಳು ನಮ್ಮ ಮಕ್ಕಳಿಗೂ ನಮ್ಮ ಸಂಸ್ಕೃತಿಯನ್ನು ಪರಿಚಯಿಸುತ್ತವೆ. ನಾಗದೇವರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಎಲ್ಲರ ಮನೆಗಳಲ್ಲೂ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿ ನೆಲೆಸಲಿ. ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. Okay, bye bye. Comment. Thank you everyone.